ಆನೇಕಲ್ ತಾಲೂಕಿನ ಚಂದಾಪುರ ಪುರಸಭೆ ವ್ಯಾಪ್ತಿಯ ಹಳೆ ಚಂದಾಪುರ ಗ್ರಾಮದಲ್ಲಿ ಹಳೆ ಚಂದಾಪುರ ಗ್ರಾಮಸ್ಥರು ಮತ್ತು ಸಿಂಡಿಕೇಟ್ ರೈತರ ಸೇವಾ ಸಹಕಾರ ಸಂಘದ ವತಿಯಿಂದ ಸರ್ಕಾರಿ ನ್ಯಾಯಬೆಲೆ ಅಂಗಡಿಯನ್ನು ಇಂದು ಪ್ರಾರಂಭ ಮಾಡಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ನೂತನ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಗಣ್ಯರು ಹಾಗೂ ಜನಪ್ರತಿನಿಧಿಗಳು ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ಸಾರ್ವಜನಿಕರು ರೇಷನ್ ಪಡೆಯಬೇಕಾದ್ರೆ ದೂರದ ಊರುಗಳಿಗೆ ಹೋಗಿ ಪಡೆಯಬೇಕಿತ್ತು. ಇದರಿಂದ ಸಾರ್ವಜನಿಕರಿಗೆ ಸಾಕಷ್ಟು ಸಮಸ್ಯೆಯಾಗಿತ್ತು. ಸಮಸ್ಯೆಯನ್ನು ಮನಗೊಂಡು ಹಳೆ ಚಂದಾಪುರ ಗ್ರಾಮಸ್ಥರು ಮತ್ತು ಸಿಂಡಿಕೇಟ್ ರೈತರ ಸೇವಾ ಸಹಕಾರ ಸಂಘದ ಸಹಯೋಗದಲ್ಲಿ ಇಂದು ಹಳೆ ಚಂದಾಪುರ ಗ್ರಾಮದಲ್ಲಿ ನೂತನ ನ್ಯಾಯಬೆಲೆ ಅಂಗಡಿಯನ್ನು ಪ್ರಾರಂಭಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಚಂದಾಪುರ ಪುರಸಭೆಯ ಅಧ್ಯಕ್ಷರಾದ ಶ್ರೀಮತಿ ಜ್ಯೋತಿ ಜಗದೀಶ ಆಚಾರಿ, ಪುರಸಭೆ ಸದಸ್ಯರಾದ ಆನಂದ್ ರೆಡ್ಡಿ, ಶ್ರೀಧರ್, ರಾಮು, ಶ್ರೀಮತಿ ಶೋಭಾ, ಚರಣ್, ಶ್ರೀಮತಿ ದಿವ್ಯಾ ಸುದರ್ಶನ್, ಮುನಿತಿಮ್ಮಾರೆಡ್ಡಿ, ಸಿಂಡಿಕೇಟ್ ರೈತರ ಸೇವಾ ಸಹಕಾರ ಸಂಘದ ಅಧ್ಯಕ್ಷರಾದ ಧನಂಜಯ ರೆಡ್ಡಿ, ಉಪಾಧ್ಯಕ್ಷರಾದ ಮೇಸ್ತ್ರಿ ರಮೇಶ್, ನಿರ್ದೇಶಕರಾದ ಲಕ್ಷ್ಮೀಸಾಗರ ಶ್ರೀನಿವಾಸ ರೆಡ್ಡಿ ಸೇರಿದಂತೆ ಹಲವು ನಿರ್ದೇಶಕರುಗಳು ಮತ್ತು ಸ್ಥಳೀಯ ಮುಖಂಡರುಗಳಾದ ಚಂದಾಪುರ ರಮೇಶ್ ರೆಡ್ಡಿ, ಬಾಬು ರೆಡ್ಡಿ, ಬಸವರಾಜ್, ಮುರಳಿ ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ರು.
ಮಾಲೀಕರಾಗಲಿ, ನಮ್ಮ ಬ್ಯಾಂಕ್ನ ನಿರ್ದೇಶಕರಾಗಲಿ, ಇಲ್ಲಿ ಸ್ಥಳೀಯ ಪುರಸಭೆ ಸದಸ್ಯರಾದಂಥ ಆನಂದಣ್ಣ ಆಗಲಿ, ಇಲ್ಲ ಮುಖಂಡರುಗಳಾಗಲಿ ಎಲ್ಲರಿಗೂ ಧನ್ಯವಾದಗಳು ಅರ್ಪಿಸ್ತೀನಿ. ಸಿಂಡಿಕೇಟ್ ರೈತ ಸೇವಾ ಸಹಕಾರ ಸಂಘದಿಂದ ಈ ದಿನ ಹಳೆ ಚಂದಾಪುರದಲ್ಲಿ ಸಾರ್ವಜನಿಕರಿಗೆ ಅಕ್ಕಿ ವಿತರಣೆ ಹಾಗೂ ಸರ್ಕಾರಿ ನ್ಯಾಯಬೆಲೆ ಅಂಗಡಿಯಿಂದ ಬರ್ತಕ್ಕಂಥ ಸರ್ಕಾರಿ ಯೋಜನೆಗಳು ತಲುಪಿಸೋಕ್ಕೋಸ್ಕರ ಈ ದಿನ ಇಲ್ಲಿ ಒಂದು ನ್ಯಾಯಬೆಲೆ ಅಂಗಡಿ ಶುರು ಮಾಡಿದ್ದೀವಿ. ಇದು ಬರೀ ಅಕ್ಕಿ ವಿತರಣೆ ಕೇಂದ್ರ ಅಲ್ಲ, ಇದು ಬಡ ಮತ್ತು ಮಧ್ಯಮ ವರ್ಗದವ್ರಿಗೆ ಒಂದು ಆಹಾರ ಖಾತ್ರಿ ಪಡಿಸೋಕ್ಕೋಸ್ಕರ ನಮ್ಮ ರಾಜ್ಯ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಮಾಡಿರ್ತಕ್ಕಂಥದ್ದು. ಇದನ್ನು ನಮ್ಮ ಸಾರ್ವಜನಿಕರೆಲ್ಲ ಸದುಪಯೋಗ ಪಡಿಸ್ಕೋಬೇಕಂತ ಈ ಮೂಲಕ ಹೇಳಕ್ಕೆ ಬಯಸ್ತೀನಿ. ಚಂದಾಪುರ ರೈತರ ಸೇವಾ ಸಹಕಾರಿ ನಿರ್ದೇಶಕರುಗಳು ಹಾಗೂ ಪುರಸಭೆ ಸದಸ್ಯರಾದ ಆನಂದಣ್ಣವರು, ಇಲ್ಲಿ ಹಿರಿಯ ಮುಖಂಡರು ಎಲ್ಲ ಸೇರಿ ಒಂದು ಬಡ ಜನರಿಗೆ, ಮಧ್ಯಮ ವರ್ಗದವ್ರಿಗೆ ಒಂದು ಸರ್ಕಾರಿ ರೇಷನ್ ವಿತರಣೆಗೆ ಒಂದು ಆಫೀಸ್ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಎಲ್ಲರಿಗೂ ಧನ್ಯವಾದಗಳು. ಎಲ್ಲ ಸದಸ್ಯರುಗಳಿಗೂ ಮತ್ತು ನಮ್ಮ CEO ಸುವರ್ಣಮ್ಮನವ್ರಿಗೂ ಮತ್ತು ಇಲ್ಲಿ ಎಲ್ಲ ಸಾರ್ವಜನಿಕರು ಸೇರಿದ್ದಾರೆ, ಜೊತೆಗೆ ಪಡಿತರದಾರರು ಸೇರಿದ್ದಾರೆ. ಇದು 2ನೇ ಸಾರಿ ನಮ್ಮೂರಲ್ಲಿ ವ್ಯವಸ್ಥೆ ಮಾಡಿದ್ದು. ಮೊದಲನೇ ಸಾರಿ ಏನಾಯ್ತಪ್ಪ ಅಂದರೆ ಅಲ್ಲಿ ಜಾಗದ ಅಭಾವದಿಂದ ಅದನ್ನು ಸಿಂಡಿಕೇಟ್ ಸೊಸೈಟಿಯವರು ನಿಲ್ಲಿಸಿದ್ರು. ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ಸೋರ್ತಾ ಇತ್ತು, ಅದಕ್ಕೆ ನಿಲ್ಲಿಸ್ತೀವಿ ಅಂತ ಇಟ್ಕೊಳ್ಳಿ. ಇದಕ್ಕೆ ಭಾಳ ಪ್ರಯತ್ನ ಮಾಡಿ ಇದನ್ನು ನಮ್ಮೂರಿನಲ್ಲಿ ಏನಾದರೂ ಮಾಡಿ ತರಬೇಕು ಅಂತ ಹೇಳ್ಬಿಟ್ಟು ಒಂದು ವ್ಯವಸ್ಥೆ ಮಾಡಿದ್ವಿ. ಲಕ್ಷ್ಮೀ ಸಾಗರದಲ್ಲಾಯಿತು, ಈಲೆಲ್ಲಿಗೆನೆಲ್ಲಾಯಿತು, ರಾಮಸಾಗರದಲ್ಲಾಯಿತು. ನಮ್ಮ ಚಂದಾಪುರದಲ್ಲಿ ಯಾಕೆ ಆಗಬಾರ್ದು ಅಂತ ಒಂದು ಯೋಚನೆ ಇತ್ತು ನಮಗೆ. ಯಾಕಂದರೆ ಚಂದಾಪುರ ಅಂದರೆ ಚಂದೂರು ಅಂತ, ಇಲ್ಲಿಂದನೇ ಎಲ್ಲ ಊರುಗಳಿಗೆ ಹೋಗಬೇಕು. ಇಲ್ಲಿ ನಾವು ಭಾಳ ಪ್ರಯತ್ನ ಪಟ್ವಿ. ಒಟ್ಟಿನಲ್ಲಿ ಸಿಂಡಿಕೇಟ್ ಸೊಸೈಟಿನವರು ಅವರು ಮನಸ್ಸಿಟ್ಟು ಇಲ್ಲಿ ವ್ಯವಸ್ಥೆ ಮಾಡಿದ್ರು, ಅವ್ರಿಗೂ ಧನ್ಯವಾದಗಳು. ಮತ್ತು ಇನ್ನೊಂದೇನಪ್ಪ ಅಂದರೆ ಇಲ್ಲಿ ಇರೋದು 170-180 ಕಾರ್ಡ್ ಇರಬೇಕು. ಇದ್ರೂ ಕೂಡ ನೂಕು ಮಾಡಿದಿರ ಸಾವಕಾಶವಾಗಿ ತೆಗೆದುಕೊಂಡು ಹೋಗಿ. ಮುಂದೆ ಇನ್ನೇನಾದರೂ ಹೆಚ್ಚು ಕಮ್ಮಿ ಆದರೆ ತೊಂದರೆ ಆಗ್ತದೆ. ಯಾಕಂದರೆ ನಾವು ಇಲ್ಲಿ ನೋಡಿದ್ದೀವಿ, ರೈಲ್ವೆ ಬ್ರಿಡ್ಜ್ ದಾಟ್ಕೊಂಡು ಹೋಗಬೇಕು, ಅನೇಕ ಜನ ಸಾವನ್ನಪ್ಪಿದ್ದಾರೆ. ಈ ಕಡೆ ಕೀರ್ತಿ ಲೇಔಟ್ಗೆ ಹೋಗಬೇಕು, ರೋಡ್ ವ್ಯವಸ್ಥೆ ಇಲ್ಲ, ದಾಟಬೇಕು, ಸಮಸ್ಯೆಗಳಾಗ್ತವೆ. ಅದಕ್ಕೋಸ್ಕರವಾಗಿ ಇಲ್ಲಿ ವ್ಯವಸ್ಥೆ ಮಾಡಿ ಇದು ಮಾಡಿದ್ದೀವಿ. ನೀವು ಸಾವಕಾಶವಾಗಿ ತೆಗೆದುಕೊಂಡು ಇದನ್ನು ಹಿಂಗೆ ಮುಂದುವರಿಸ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್. ಚಂದಾಪುರದಲ್ಲಿ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಬೇಕು ಅಂತೇಳಿ ತುಂಬಾ ವರ್ಷಗಳಿಂದ ತೊಂದರೆ ಆಗ್ತಾನೆ ಇತ್ತು. ಒಂದು 2-3 ಟೈಮ್ ಪಾಪ ಸೊಸೈಟಿ ಕಡೆಯಿಂದ, ಸಿಂಡಿಕೇಟ್ ಬ್ಯಾಂಕ್ ಸದಸ್ಯರ ಕಡೆಯಿಂದನೂ ಅವ್ರ ಕಡೆಯಿಂದ ಇದು ಮಾಡಿ ತಗೊಬಂದಾಗ ಇಲ್ಲಿ ಸ್ವಲ್ಪ ಜಾಗದ ಅಭಾವದಿಂದ ಕ್ಯಾನ್ಸಲ್ ಆಗಿತ್ತು. ಈಗ ಎಲ್ಲರೂ ಇದು ಮಾಡಿ ಪರ್ಮನೆಂಟ್ ಒಂದು ಜಾಗ ಇದು ಮಾಡಿ ನಾವು ಎಲ್ಲ ಸೇರಿ ಸೆಲೆಕ್ಟ್ ಮಾಡಿಕೊಂಡು ಜಾಗ ರೆಡಿ ಮಾಡಿದ್ದೀವಿ. ಇಲ್ಲಿ ಜನಗಳಿಗೆ ಅನುಕೂಲ ಆಗಲಿ, ಬಡವರಿಗೆ, ಬಡ ಮಕ್ಕಳಿಗೆ ಎಲ್ರಿಗೂ ಸರ್ಕಾರದಿಂದ ತಗೊಂಡು ಇರುವುದಕ್ಕೆ ಅನುಕೂಲ ಆಗಲಿ ಅಂತೇಳಿ ಒಂದು ಜಾಗ ಇದು ಮಾಡಿ ಸಿಂಡಿಕೇಟ್ ಕಡೆಯಿಂದ ಸೊಸೈಟಿಯನ್ನು ಪ್ರಾರಂಭಿಸಿದ್ವಿ. ಸಿಂಡಿಕೇಟ್ ಬ್ಯಾಂಕ್ನ ಸಹಕಾರ ಕೊಟ್ಟಂತ ಎಲ್ಲ ಡೈರೆಕ್ಟರ್ಗಳಿಗೂ ನಮ್ಮ ಧನ್ಯವಾದಗಳು. ಚಂದಾಪುರ ಗ್ರಾಮದ ಸೊಸೈಟಿ ತಗೊಂಡವ್ರಂದ್ರೆ ಬಡವರು, ಅವ್ರ ಹತ್ರ ಯಾವುದೇ ವೆಹಿಕಲ್ ಆಗಲಿ, 2 ವೀಲರು ಯಾವ ಇರಲ್ಲ. ಈಗ ನ್ಯಾಷನಲ್ ಹೈವೇ ಅಡ್ಡಗೋಡೆ ಕಟ್ಟಿರೋದ್ರಿಂದ ಇಕ್ಕಟ್ಟಾಗಿ ಜನ ತೊಂದರೆ ಅನುಭವಿಸ್ತಾ ಇದ್ರು. ಲಕ್ಷ್ಮೀ ಸಾಗರಕ್ಕೆ ಹೋಗ್ಬೇಕಂದ್ರೂ 2 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕಾಯ್ತು. ಅದಕ್ಕಾಗಿ ನಾವು ನಮ್ಮ ಗ್ರಾಮದ ಮುಖಂಡರೆಲ್ಲ ಸೇರಿ ಒಂದು ಸ್ಥಳ ಗುರುತಿಸಿ ಸೊಸೈಟಿ ರೆಡಿ ಮಾಡೋದಕ್ಕೆ ಸಹಕಾರ ಸಂಘದವ್ರನ್ನ ಕೇಳಿದಾಗ ಅವರು ಒಪ್ಕೊಂಡ್ರು. ಈ ಸೊಸೈಟಿ ಓಪನ್ ಮಾಡೋದಕ್ಕೆ ಸಹಕಾರ ಮಾಡಿದಂಥ ಸಂಘದವರಿಗೆ ಹಾಗೂ ನಮ್ಮ ಗ್ರಾಮಸ್ಥರು ಎಲ್ಲರಿಗೂ ಧನ್ಯವಾದಗಳು. ಈ ದಿನ ನಮ್ಮ ಚಂದಾಪುರ ಗ್ರಾಮದಲ್ಲಿ, ಯಾಕೆ ಚಂದಾಪುರ ಗ್ರಾಮ ಅಂತ ಹೇಳ್ತೀವಿ ಅಂದರೆ, ಇಲ್ಲಿ ಹಳೆ ಚಂದಾಪುರ ಅಂತ ಬಂದಿದೆ, ಅದು ತಪ್ಪು. ವಾಸ್ತವವಾಗಿ ಅದು ಶುದ್ಧ ಸುಳ್ಳು. ಯಾವುದೇ ದಾಖಲೆಲ್ಲಾಗಲಿ ನೀವು ಸ್ಟೇಟ್ ಲೆವೆಲಲ್ಲಿ ತಗೊಳ್ಳಿ, ತಾಲೂಕು ಆಫೀಸಲ್ಲಿ ತಗೊಳ್ಳಿ, ಪುರಸಭೆಯಲ್ಲಿ ತಗೊಳ್ಳಿ, ಚಂದಾಪುರ ಅಂತಿರೋದು. ಯಾರೋ ಗೊತ್ತಿಲ್ದಿರೋ ಹಳೆ ಚಂದಾಪುರ ಅಂತ ಹೇಳಿದ್ದಾರೆ. ನೀವು ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿಬೇಕಾದ್ರೆ ರೂಟ್ ಮ್ಯಾಪ್ ಹಾಕಿ ನೋಡಿ, ಚಂದಾಪುರ ಅಂದರೆ ಇಲ್ಲೇ ಬರೋದು. ಆದರೆ ಈ ಚಂದಾಪುರ ಗ್ರಾಮದಲ್ಲಿ ಈ ದಿನ ಅವಶ್ಯಕತೆ ಇತ್ತು. ಈ ನ್ಯಾಯಬೆಲೆ ಅಂಗಡಿ ಬಹಳ ಅವಶ್ಯಕತೆ ಇತ್ತು. ಎಲ್ಲರ ಈ ಕೌನ್ಸಿಲರ್ಗಳ ಸಹಕಾರದಿಂದ, ನಾಮಿನಿ ಕೌನ್ಸಿಲರ್ ಸಹಕಾರದಿಂದ, ಗ್ರಾಮಸ್ಥರೆಲ್ಲರ ಸಹಕಾರದಿಂದ ಈ ದಿನ ನಮ್ಮ ಗ್ರಾಮ ಚಂದಾಪುರ ಗ್ರಾಮದಲ್ಲಿ ಈ ನ್ಯಾಯಬೆಲೆ ಅಂಗಡಿ ಆಗಿರುವುದು ಬಹಳ ಸಂತೋಷದ ವಿಷಯ. ಇದನ್ನು ಯಾವುದೇ ರೀತಿಯಲ್ಲೂ ನಾವು ರಾಜಕೀಯ ಬಳಸ್ಕೊಳ್ಳೋದ್ರೆ ಎಲ್ಲರಿಗೂ ಸಮಾನವಾಗಿ ಎಲ್ಲ ಆಹಾರ ಪಡಿತರಗಳು ಸಿಗೋಂಗೆ ಎಲ್ಲರೂ ಮುತುವರ್ಜಿ ವಹಿಸಿ ಅದನ್ನು ಸಕಾರಗೊಳಿಸಬೇಕೆಂದು ನಾವು ಕೇಳ್ಕೊಳ್ತೇವೆ. ಇಂದು ನಮ್ಮ ಚಂದಾಪುರದಲ್ಲಿ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಇವತ್ತು ಪ್ರಾರಂಭೋತ್ಸವ ಆಗಿದೆ. ಇಲ್ಲಿನ ಜನಕ್ಕೆ
ತುಂಬ ಅತಿ ಜರೂರಾಗಿತ್ತು. ಈ ಹಿಂದೆ ಎಲ್ಲರೂ ಲಕ್ಷ್ಮೀಸಾಗರ ಗ್ರಾಮಕ್ಕೆ ಹೋಗಿ ತೊಗೊಂಬರ್ಬೇಕಾಗಿತ್ತು. ಅಲ್ಲಿನ ಜನಸಂಖ್ಯೆ ಇಲ್ಲಿನ ಜನಸಂಖ್ಯೆ ಎರಡೂ ಮರ್ಜ್ ಆಗ್ತಿರೋದ್ರಿಂದ ಒಂದು ಉತ್ತಮವಾದ ಸಮಯದಲ್ಲಿ ಅವರಿಗೆ ಪವಿತ್ರ ದಾಸ್ತಾನುಗಳು ಸಿಗ್ತಾ ಇರಲಿಲ್ಲ. ಅದನ್ನು ಮನಗಂಡು ನಮ್ಮ ಊರಿನ ಹಿರಿಯರು, ರಾಜಕೀಯ ಧುರೀಣರು, ಸದಸ್ಯರು ಎಲ್ಲರೂ ಒಂದು ಕಡೆ ಸಭೆ ಸೇರಿ ನಮ್ಮ ಈ ಚಂದಾಪುರಕ್ಕೆ ಒಂದು ನ್ಯಾಯಬೆಲೆ ಅಂಗಡಿ ತಗೊಂಬರಬೇಕು ಅಂತ ಶತಪ್ರಯತ್ನ ಮಾಡಿದ್ದಾರೆ. ಆ ಪ್ರಯತ್ನದ ಫಲ ಇವತ್ತು ದೊರಕಿದೆ. ಈ ಫಲವನ್ನು ಇಡೀ ಎಲ್ಲ ಗ್ರಾಮಸ್ಥರು ಸದುಪಯೋಗಪಡಿಸ್ಕೊಂಡು ಬಳಸ್ಕೊಬೇಕಂತ ಈ ಮೂಲಕ ತಿಳಿಸ್ತೇನೆ. ಇದನ್ನು ಮಾಡಿಕೊಟ್ಟಂತಹ ಎಲ್ಲ ಹಿರಿಯರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತೀನಿ. ಚಂದಾಪುರ ಗ್ರಾಮದಲ್ಲಿ ಈ ದಿನ ಉದ್ಘಾಟನೆಗೊಂಡಿರುವ ಈ ಒಂದು ಪಡಿತರ ವಿತರಣಾ ಕೇಂದ್ರ ಹೇಳಬೇಕಂದ್ರೆ ಚಂದಾಪುರ ಗ್ರಾಮಕ್ಕೆ ಸೀಮಿತವಾಗಿದ್ದಂಥದ್ದು. ಮೊದಲು ಚಂದಾಪುರ ಚಿತ್ರಖಾನೆಗೆ ಹೋಗಿತ್ತು. ಅಲ್ಲಿ ನಂತರ ಪ್ರಮುಖರು ತಿಳಿಸಿದ ಹಾಗೆ ಜನಸಂಖ್ಯೆ ಜಾಸ್ತಿ ಆಯಿತು ಹಾಗೂ ರಸ್ತೆ ಸಹ ದಾಟಲು ಜನರು ಪ್ರಯಾಸ ಪಡ್ತಾಯಿದ್ರು. ನಂತರ ಲಕ್ಷ್ಮೀಸಾಗರದಲ್ಲಿ ಅಲ್ಲಿ ಪ್ರಾರಂಭ ಮಾಡಿದ್ರು. ಅಲ್ಲೂ ಸಹ ಸ್ವಲ್ಪ ದೂರ ಆಗ್ತಾಯಿತ್ತಂತ ಊರಿನ ಎಲ್ಲರೂ ಸೇರಿ ಅತಿಬೇಲೆ ಸಹಕಾರ ಸಂಘದವ್ರನ್ನ ವಿನಂತಿ ಮಾಡಿಕೊಂಡಾಗ ಆ ಒಂದು ಮ್ಯಾನೇಜ್ಮೆಂಟ್ ಕಮಿಟಿದವರು ಈ ದಿನ ತೆರೆದಿರ್ತಾರೆ. ಇದರ ಸದುಪಯೋಗ ಊರಿನ ಗ್ರಾಮಸ್ಥರೆಲ್ಲರೂ ಪಡೀಲಿ, ಎಲ್ಲರಿಗೂ ಶುಭವಾಗಲಿ. ಇದು ಸ್ವಚ್ಛತೆಯನ್ನು ಕಾಪಾಡುವ ಎಲ್ಲ ಜವಾಬ್ದಾರಿಗಳನ್ನು ಬ್ಯಾಂಕಿನ ಸಿಬ್ಬಂದಿ ಜೊತೆಗೆ ನಮ್ಮ ಊರಿನ ಗ್ರಾಮಸ್ಥರನ್ನು ಸಹ ವಹಿಸಿಕೊಂಡು ಮುಂದುವರಿಸಿಕೊಂಡು ಹೋಗಲಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಜೈ ಹಿಂದ್. ಸಿಂಡಿಕೇಟ್ ರೈತರ ಸೇವಾ ಸಹಕಾರದ ವತಿಯಿಂದ ಹಳೆ ಚಂದಾಪುರದಲ್ಲಿ ಇವತ್ತು ನ್ಯಾಯಬೆಲೆ ಅಂಗಡಿ ವಿತರಣೆ ಅಂಗಡಿಯನ್ನು ಪ್ರಾರಂಭ ಮಾಡಿದ್ದೀರಿ. ಜನಗಳು ಸಹಕಾರದಿಂದ ತಗೊಂಡು ಅಂಗಡಿಯನ್ನು ಅವ್ರಿಗೂ ಸಿಬ್ಬಂದಿ ವರ್ಗಕ್ಕೂ ಸಹಾಯ ಮಾಡಬೇಕು ಮತ್ತು ಅವರಿಗೆ ತೊಂದರೆ ಆಗದಿದ್ದಂಗೆ ನಡ್ಕೊಳ್ಬೇಕು. ಈಗ 18 ಹಳ್ಳಿಗಳು ಈ ಬ್ಯಾಂಕ್ ಲಿಮಿಟ್ ಸೇರಿರೋದು. ಒಂದು 600 ಕೋಟಿಯಷ್ಟು ವರ್ಷಕ್ಕೆ ಟರ್ನ್ ಓವರ್ ಮಾಡೋವಂಥ ಸಂಸ್ಥೆ ಇದು. ನಮ್ಮ ಆಡಳಿತ ಮಂಡಳಿ ಆಗಲಿ, ಸಿಬ್ಬಂದಿ ವರ್ಗ ಆಗಲಿ ಎಲ್ಲರೂ ಶ್ರಮ ವಹಿಸಿ ಶ್ರದ್ಧೆಯಿಂದ ಕೆಲಸ ಮಾಡ್ತಾ ಇರೋದ್ರಿಂದ ಬ್ಯಾಂಕ್ ಒಳ್ಳೆಯ ಹೆಸರಿದೆ. ರಾಜ್ಯದಲ್ಲಿ 2ನೇ ಮಟ್ಟದಲ್ಲಿ ಬೆಳೀತಾ ಇದೆ. ಇದು ನಮ್ಮೂರಲ್ಲೂ ಪ್ರಾರಂಭ ಮಾಡಿದಾಗ ಒಂದು ಗುಂಪು ವಿರೋಧ ಮಾಡ್ತು. ಆದರೂ ಜನಗಳು ಒಳ್ಳೆ ಕೆಲಸ ಮಾಡಬೇಕಂತ ಹಠ ಹಿಡಿದು ನಾವು ನಮ್ಮ ಊರಿನ ಮುಖಂಡರು ಪ್ರಾರಂಭ ಮಾಡಿದ್ದೀರಿ. ಒಣ ರಾಜಕೀಯಗಳು ಬಿಟ್ಟು ಗ್ರಾಮಗಳಲ್ಲಿ ಒಳ್ಳೆಯ ಕೆಲಸ ಸಹಕಾರ ಮಾಡಬೇಕು. ಹೀಗೆ ಮುಂದುವರಿಲ್ಲ ಅಂತ ಕೋರಿಕೊಳ್ತೇನೆ. ಧನ್ಯವಾದಗಳು.